ನಮಸ್ಕಾರ. ನ್ಯೂಸ್18 ವಿಶೇಷ ವರದಿಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ವಿಶೇಷ ವರದಿಯಲ್ಲಿ 3 ಪ್ರಮುಖ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸ್ಟೋರಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಶುರುವಾಗಿದೆ. 150ಕ್ಕೂ ಹೆಚ್ಚು ಜನ ಕನ್ನಡಿಗರು ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ಹಾಗಾದ್ರೆ ತಾಯ್ನಾಡಿಗೆ ಮರಳೋದು ಯಾವಾಗ ಕನ್ನಡಿಗರು? ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಎರಡನೇ ಪ್ರಮುಖ ಸ್ಟೋರಿಯಲ್ಲಿ ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧದ ಎಫೆಕ್ಟ್ನಿಂದ ಭಾರತದಲ್ಲಿ ಚಿನ್ನ ಮತ್ತು ಪೆಟ್ರೋಲ್ ಮತ್ತಷ್ಟು ದುಬಾರಿ ಆಗ್ಬಿಡುತ್ತಾ? ಆ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಇನ್ನು ಮೂರನೇ ಪ್ರಮುಖ ಸ್ಟೋರಿಯಲ್ಲಿ ಖಮೇನಿ ಹತ್ಯೆಗೆ ಅಲಿಪುರ ಬಂದ್ ಮಾಡಲಾಗಿದೆ. ಅಲಿಪುರ ಜನತೆ ಕಣ್ಣೀರು ಹಾಕಿದ್ದಾರೆ. ಅವರ ಪ್ರತಿಭಟನೆ, ಆಕ್ರೋಶ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಕನ್ನಡಿಗರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಕನ್ನಡಿಗರು. ಅತಂತ್ರ ಪರಿಸ್ಥಿತಿಯಲ್ಲಿರುವಂತವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಹಿಡಿದು ಚೀಫ್ ಮಿನಿಸ್ಟರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಏನೇನಾಗ್ತದೆ ಅದೆಲ್ಲನೂ ಕೂಡ ನಾವು ಮಾಡ್ತೀವಿ. ಆತಂಕ ಪಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಕೂಡ ಅನಾರೋಗ್ಯದ ಕಾರಣ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ. ಇಸ್ರೇಲ್ ಇರಾನ್ ಯುದ್ಧ ಎಲ್ಲ ಅಲ್ದೋಲ ಕಲ್ದೋಲ. ವಾಯು ಮಾರ್ಗಗಳು ಬಂದ್, ಸಿಕ್ಕಾಕೊಂಡ ಕನ್ನಡಿಗರು. ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ನಡೆಯುತ್ತಿದೆ. ಇಸ್ರೇಲ್ ಪರವಾಗಿ ಅಮೆರಿಕ ಅಬ್ಬರಿಸುತ್ತಿದೆ. ಈಗಾಗಲೇ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹಾಗೂ ಆತನ ಕುಟುಂಬಸ್ಥರು ಸೇರಿದಂತೆ ಇರಾನಿನ 40 ಉನ್ನತ ಅಧಿಕಾರಿಗಳು ಹತ್ಯೆಗೀಡಾಗಿದ್ದಾರೆ. ಇದು ಸದ್ಯ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗುವಂತೆ ಮಾಡಿದ್ದು ಅಲ್ಲಿನ ಜನತೆ ಭಯಭೀತರಾಗುವಂತೆ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ನಡೆಸ್ತಾಗಿದ್ದು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಮುಗಿ ಬೀಳ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿರೋ ದುಬೈ ಮೇಲೆ ಇರಾನ್ ದಾಳಿ ನಡೆಸಿದೆ. ಹಲವು ಜನನಿಬಿಡ ಪ್ರದೇಶಗಳ ಮೇಲೆ ವೈಮಾನಿಕ ದಾಳಿ ನಡೆಸುತ್ತಿದ್ದು ಇದರಿಂದಾಗಿ ವಿಮಾನ ಹಾರಾಟ ರದ್ದಾಗಿದೆ. ಇರಾನಿನಲ್ಲಿ ಮತ್ತು ದುಬೈನಲ್ಲಿ 100 ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಒಂದು ಕೊಠಡಿಗೆ ದಿನಕ್ಕೆ 3 10,000. ಹೌದು, ಇರಾನ್ನ ಹಲವೆಡೆ ಮತ್ತು ದುಬೈನಲ್ಲಿ 100 ಮಂದಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಪ್ರವಾಸಕ್ಕೆ ಹೋದವರು ಮತ್ತೆ ವ್ಯಾಪಾರಕ್ಕೆ ಹೋದವರು ಸಹ ಪ್ರಾಣ ಭೀತಿಯಲ್ಲಿ ಒದ್ದಾಡುವಂತಾಗಿದೆ. ಅದರಲ್ಲಿ ದಾವಣಗೆರೆ ಮತ್ತು ಬಳ್ಳಾರಿಯ ಪ್ರವಾಸಿಗರು ಇದ್ದಾರೆ. ಹೌದು, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ತೋರಣಘಟ್ಟ ಗ್ರಾಮದ 15 ಮಂದಿ ಮತ್ತು ಬಳ್ಳಾರಿ ಸುತ್ತಮುತ್ತಲಿನ 35 ಮಂದಿ ಸೇರಿ ಒಟ್ಟು 50ಕ್ಕೂ ಹೆಚ್ಚು ಕನ್ನಡಿಗರು ಪ್ರವಾಸಕ್ಕೆಂದು ತೆರಳಿದ್ರು. ವಾಪಸ್ ಟಿಕೆಟ್ ಬುಕ್ ಮಾಡಿದ್ರು. ಶಾರ್ಜಾ, ಅಬುದಾಬಿ ಮತ್ತು ದುಬೈ ವಿಮಾನ ನಿಲ್ದಾಣಗಳಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಆದ್ದರಿಂದ ಅವರೆಲ್ಲ ಹೋಟೆಲ್ಗಳಲ್ಲಿ ತಂಗಲೇಬೇಕು. ಪ್ರವಾಸದಲ್ಲಿ ಹಣ ಖರ್ಚಾಗಿ ಇದೀಗ ತಂಗುವ ವ್ಯವಸ್ಥೆಗೂ ಹಣದ ಕೊರತೆ ಎದುರಾಗಿದೆ. ಒಂದೇ ಕೊಠಡಿಯಲ್ಲಿ 3 ತಂಗಿದ್ದು ದಿನಕ್ಕೆ ಸುಮಾರು 10,000 ರೂಪಾಯಿ ವೆಚ್ಚವಾಗುತ್ತಿದೆ. ಹೀಗಾಗಿ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಅವರು ಮನವಿ ಮಾಡ್ತಾಗಿದ್ದಾರೆ. 3 ಜನಕ್ಕೆ 30,000 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನ ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನ ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರವಾಸ ಹೋಗಿ ದುಬೈನಲ್ಲಿ ಸಿಲುಕಿದ ಎಂಎಲ್ಸಿ ಭೋಜೇಗೌಡ. ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ತಮ್ಮ ಕುಟುಂಬದವರ ಜೊತೆಗೆ ದುಬೈ ಪ್ರವಾಸ ಮಾಡಿದ್ರು. ಇನ್ನೇನು ದುಬೈನಿಂದ ಬೆಂಗಳೂರಿಗೆ ಮರಳೋಕೆ ಎಲ್ಲ ಸಿದ್ಧತೆ ನಡೆಸಿದ್ರು. ಆದರೆ ಅಷ್ಟೊತ್ತಿಗೆ ದುಬೈಗೆ ತೆರಳುವ ವಿಮಾನಗಳ ಹಾರಾಟವನ್ನೇ ರದ್ದುಗೊಳಿಸಲಾಗಿದೆ. ಲಕ್ಷಾಂತರ ಪ್ರಯಾಣಿಕರು ದುಬೈನಲ್ಲಿ ಸಿಲುಕಿಕೊಂಡಿರೋ ಹಾಗೆ ಭೋಜೇಗೌಡ ಮತ್ತು ಕುಟುಂಬದವರು ಸಿಕ್ಕಾಕೊಂಡಿದ್ದಾರೆ. ಈ ಕುರಿತು ಮಾತಾಡಿರೋ ಭೋಜೇಗೌಡ ಶೀಘ್ರವೇ ತಾಯ್ನಾಡಿಗೆ ಮರಳೋದಾಗಿ ಹೇಳಿದ್ದಾರೆ. ಕಾಣ್ತಾ ಇದೆ, ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಶಟ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ.
ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ, ನಾನು ಜೋಹಾನ್ಸ್ಬರ್ಗಿಂದ ಬಂದೆ, ವಯಾ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದೆ. ಕೇಶತೈಲ ಮಾರಾಟಕ್ಕೆ ಹೋದವರು ಲಾ. ದ್ವೀಪ ರಾಷ್ಟ್ರ ಬಹರೇನ್ನಲ್ಲದೆ ಹಾಸನ ಮೂಲದ 5 ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಗ್ರಾಮಸ್ಥರಾಗಿದ್ದು ತಮ್ಮ ರಕ್ಷಣೆಗಾಗಿ ಮೊರೆಗಿಡುತ್ತಾಗಿದ್ದಾರೆ. ಕೇಶತೈಲದ ಮಾರಾಟಕ್ಕೆ ಅಂತಾನೆ ಅವರೆಲ್ಲ ಇರಾನ್ಗೆ ತೆರಳಿದ್ದು ತಾವಿರುವ ಕಟ್ಟಡದ ಪಕ್ಕದಲ್ಲೇ ಬಾಂಬ್ ಸ್ಫೋಟಗೊಳ್ತಿದೆ, ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡ್ತಾಗಿದ್ದಾರೆ. ಸದ್ಯಕ್ಕೆ ಬೇರೊಬ್ಬ ಕನ್ನಡಿಗರ ಆಶ್ರಯದಲ್ಲದೆ ಅವರೆಲ್ಲಾಗಿದ್ದು ಯುದ್ಧ ಅವರನ್ನು ಕಾಡುತ್ತಿದೆ. ನಮಸ್ಕಾರ. ಮತ್ತೆ ಈಗ ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು ಮಂಗಳೂರು. ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್, ಮಮತಾ ಅನ್ನೋರು ನಮಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ, ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಇದ್ದ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಹೊಡೆದಿದ್ದು ರಾತ್ರಿ ಊರದಲ್ಲಿ ಊರ ಬದುಕಿ ಬಂದಿದ್ದೆ ದೊಡ್ಡ ವಿಷಯ. ಮತ್ತೆ ನಾವು ರಾತ್ರಿ ಏನಾದ್ರೂ ಊಟ ಗಿಟ್ಟ ಅಡಿಗೆ ಮಾಡಿ ತಿನ್ನೋಣಂತ ನಾವು ರೂಮಲ್ಲಿ ಹೋಗಿದ್ರು. ಆಗ ತಕ್ಷಣ ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗ್ ಅಲ್ಲಿ ಬ್ಲಾಸ್ಟ್ ಆಯ್ತು. ತುಂಬಾ ನಮ್ಗೆ ಹೆದರಿಕೆ ಆಯ್ತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು ಇಲ್ಲಿ ಪರ್ವೀಣ್ ಸಾರು ನಮಗೆ ಮಂಗಳೂರು ಪರ್ವೀಣ್ ಸಾರು ನಮಗೆ ಕರ್ಕೊಂಡು ಬಂದು ಊಟ ಕೊಟ್ಟರು. ನಮಗೆ ಊಟ ನೀರು ಮನಿಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಸಹಾಯ ಮಾಡಿದ್ರು ಅವರು. ನಮಗೆ ಏನಾದರೂ ಒಂದು ಸರ್ಕಾರದಿಂದ ಒಂದು ನಮಗೆ ಒಂದು ಇದು ಮಾಡಿ ಸರ್, ಒಂದು ಹೆಲ್ಪ್ ಮಾಡಿ ಸರ್. ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್. ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರೋ ಕನ್ನಡಿಗರು ಮಾತಾಡ್ತಾಗಿದ್ದಾರೆ, ನಮ್ಮನ್ನ ರಕ್ಷಣೆ ಮಾಡಿ ಅಂತ ಮೊರೆಗಿಡ್ತಾಗಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಕನ್ನಡಿಗರ ಸುರಕ್ಷತೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದಿದ್ದಾರೆ. ದೆಹಲಿಯ ನಿವಾಸಿ ಆಯುಕ್ತರ ಜೊತೆ ಸಮಾಲೋಚನೆ ನಡೆಸಿ ಎಲ್ಲ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ ಎಂದಿದ್ದಾರೆ. ದುಬೈನಲ್ಲಿ ಸಿಕ್ಕಾಕೊಂಡ ಕನ್ನಡಿಗರ ಜೊತೆ ಸಿಎಂ ಮಾತು. ದುಬೈನಲ್ಲಿ ಸಿಲುಕಿಕೊಂಡಿರೋ ಕನ್ನಡಿಗರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಕನ್ನಡಿಗರ ಜೊತೆ ಸಿಎಂ ಮಾತನಾಡಿದ್ದು. ಇದೇ ವೇಳೆ ಕನ್ನಡಿಗರಿಗೆ ಸಿಎಂ ಧೈರ್ಯ ಹೇಳಿದ್ದಾರೆ. ಎಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ತೆರಳಿ, ಯಾವುದೇ ರೀತಿಯ ಭಯ ಬೇಡ, ನಿಮ್ಮನ್ನು ವಾಪಸ್ ಕರೆತರಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋತಿದ್ದೇವೆ ಅಂತ ಸಿಎಂ ಧೈರ್ಯ ತುಂಬಿದ್ದಾರೆ. ಅಣ್ಣ ಹೋಟೆಲ್ ಅಲ್ಲಿ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹಾ, ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹಾ ಅಣ್ಣ, ಆಮೇಲೆ ನಮ್ ನಜೀಬ್ ಅಂತ ಹೇಳಿ ಅಣ್ಣ. ಹಾ ಅದೇ ಅಣ್ಣ, ನಜೀಬ್ ಅಂತೇಳಿ ಬೆಂಗಳೂರವ್ರಣ್ಣ, ಬೆಂಗಳೂರವ್ರಣ್ಣ ನಜೀಬ್ ಅಂತೇಳಿ. ನಾನೆಲ್ಲ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಡಿಸಿಎಂ ಡಿಕೆಶಿ ದುಬೈ ಮತ್ತು ಇರಾನ್ನಲ್ಲಿ ಸಿಲುಕಿದ ಕನ್ನಡಿಗರ ಬಗ್ಗೆ ಮಾತಾಡಿದ್ದು, ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಹೇರಬೇಕು, ನಾವು ಆ ಕೆಲಸ ಮಾಡ್ತೇವೆ, ಯಾರು ಆತಂಕ ಪಡಬೇಕಿಲ್ಲ ಎಂದಿದ್ದಾರೆ. ಎಲ್ಲ ಗಾಬರಿ ಆಗ್ತಿದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇರುತ್ತೆ. ಸೌದಿದೆಲ್ಲ ಮಿಸೈಲ್ಸ್ ಎಲ್ಲ ಓಡಾಡ್ತಾ ಇರೋದೆಲ್ಲ ಕಾಣ್ತಾ ಇರುತ್ತೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಸೊ ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ ಮನವಿಯನ್ನು ಇಲ್ಲ. ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಹೇಳಿದೆ, ಚೀಫ್ ಮಿನಿಸ್ಟರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಿ. ದುಬೈ ಮತ್ತು ಇರಾನ್ನಲ್ಲಿ ಸಿಕ್ಕಾಕೊಂಡಿರೋ ಕನ್ನಡಿಗರನ್ನ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಕೂಡ ಸಂಪರ್ಕಿಸಿದ್ರು. ಈ ಮೊದಲು ಸಿಎಂ ಜೊತೆ ಮಾತಾಡಿದ್ದ ನಾಗೇಂದ್ರ ಕನ್ನಡಿಗರ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಬಳ್ಳಾರಿಯ 35 ಜನರು, ದುರ್ಗದ 15 ಜನರು ಒಂದೆಡೆ ಇದ್ದೇವೆ ಎಂದು ಹೇಳಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ದುಬೈನಲ್ಲಿದ್ದಾರೆ. ಭರತ್ ರೆಡ್ಡಿ ಆಪ್ತರು ಸಂಪರ್ಕ ಮಾಡಿದ್ದಾರೆ. ಬುರ್ಜ್ ಖಲೀಫಾ ಪಕ್ಕದಲ್ಲಿ ಲಾಡ್ಜ್ ಒಂದರಲ್ಲಿ ಇದ್ದೇವೆ ಅಂತ ತಿಳಿಸಿದ್ದಾರೆ.
ಆದರೆ ಅವರೆಲ್ಲರೂ ಆತಂಕದಲ್ಲಿದ್ದಾರೆ. ಕೂಡಲೇ ದುಬೈನಲ್ಲಿ ಸಿಲುಕಿರುವವರನ್ನು ಭಾರತಕ್ಕೆ ವಾಪಸ್ ಕರೆತರಲು ಅವರು ಆಗ್ರಹಿಸಿದ್ದಾರೆ. ಅಲ್ಲಿನ ಕನ್ನಡಿಗರಿಗೆ ನೆರವಾಗಲು ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಮಾರ್ಚ್ 2ರ ತನಕ ವಾಯುಮಾರ್ಗ ಬಂದಾಗಲಿದ್ದು, ಆ ನಂತರ ವಿಮಾನಯಾನ ಆರಂಭವಾಗಲಿದೆ. ಆ ನಂತರ ಕನ್ನಡಿಗರು ತಾಯ್ನಾಡಿಗೆ ಮರಳುತ್ತಾರೆ. ಕೇಂದ್ರ ಸರ್ಕಾರ ಅಲ್ಲಿನ ಕನ್ನಡಿಗರ ರಕ್ಷಣೆಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.